Namaste friends, welcome to Dhuni Classes Jayavargi. Today we will be continuing the chapter that is trigonometry, in which we will be studying about trigonometric identities. Trigonometric identities. What are the different type of identities, and we will be looking into the identities in details. Okay. For that we need to take one triangle. Okay. Let us take a triangle ABC. Let us take a triangle ABC. Right angled at B. Triangle B is equal to 90 degree. Then consider this one as a right angle triangle ABC. BAC. Okay. Applying Pythagoras theorem. Consider this one as theta. Angle A is equal to theta. Okay. Applying Pythagoras theorem. Applying Pythagoras theorem to triangle ABC. Then AC square is equal to AB square plus BC square. Equation number 1. Divide throughout by AC square. ಫಸ್ಟ್ ಏನು ಮಾಡೋಣ ಅಂತಂದ್ರೆ ಡಿವೈಡ್ ಥ್ರೂಔಟ್ ಬೈ AC ಸ್ಕ್ವೇರ್ ಅಂತ ಮಾಡೋಣ ಅಂತ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಒಳಗಡೆ ಡಿವೈಡ್ ಥ್ರೂಔಟ್ ಬೈ AB ಸ್ಕ್ವೇರ್ ಅಂತ ಮಾಡೋಣ ಅಂತ. ಆಮೇಲೆ ಥರ್ಡ್ ಸ್ಟೆಪ್ ಒಳಗಡೆ ಡಿವೈಡ್ ಥ್ರೂಔಟ್ ಬೈ BC ಸ್ಕ್ವೇರ್ ಅಂತ ಮಾಡೋಣ ಅಂತ. 3 ಟೈಪ್ ಮಾಡೋಣ ಅಂತ. ಓಕೆ, ಫಸ್ಟ್ ಏನು ಮಾಡಿದ್ವಿ, ಡಿವೈಡ್ ಥ್ರೂಔಟ್ ಬೈ AC ಸ್ಕ್ವೇರ್. ಅವಾಗ ಏನಾಗುತ್ತೆ, AC ಸ್ಕ್ವೇರ್ ಡಿವೈಡೆಡ್ ಬೈ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಡಿವೈಡೆಡ್ ಬೈ AC ಸ್ಕ್ವೇರ್ ಪ್ಲಸ್ BC square divided by AC square. Correct? Then AC square 1 AC square 1 1 is equal to AB divided by AC whole square. ಹಿಂಗೆ ಬರಿಬಹುದು. Plus BC divided by AC whole square. Understood? Okay. Here, look here. Here sin A is equal to formula opposite divided by hypotenuse. Correct? Opposite ಏನದಪ್ಪ, BC divided by AC. Then cos A is equal to cos A adjacent divided by hypotenuse, AB divided by AC. Then tan A is equal to opposite divided by adjacent, BC divided by AB. BC divided by AB. ಅರ್ಥ ಆಗ್ತದಾ? ಓಕೆ, ಈಗ ಇದನ್ನು ನೋಡೋಣ ಅಂತ. 1 is equal to AB by AC ಅಂತಂದ್ರೆ ಇಲ್ಲಿ ಏನು ಬರ್ದಿನಿ ನೋಡು. cos A. ಹೌದಾ? AB by AC cos A ಬರ್ದಿನ, cos A whole square ಪ್ಲಸ್ BC by AC ಅಂದ್ರೆ ಏನು ಬರ್ದಿನಿ ನೋಡು, sin A whole square. ಕರೆಕ್ಟ್? ಎ ಅಂದರೆ ಏನು ತೊಗೊಂಡಿದ್ವಿ ನಾವು, ಟೀಟಾ ತೊಗೊಂಡಿದ್ವಾ, ಅಂದರೆ ಎ ಬದಲಿ ಟೀಟಾ ಹಾಕ್ಲಾ. ದೇರ್ ಫೋರ್ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1 ಅಂತ ತೊಗೊಂಡ್ವಿ. ಏನಿಲ್ಲಿ ಸೈನ್ ಸ್ಕ್ವೇರ್ ಟೀಟಾ ಇಲ್ಲಿ ಸ್ಕ್ವೇರ್ ಮಾಡಿದ್ವಲ್ಲ, ಸೈನ್ ಸ್ಕ್ವೇರ್ ಎ ಅಂದರೆ ಏನು, ಟೀಟಾ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಈಕ್ವಲ್ ಟು 1. ಹಿಂಗಿದ್ದದನ್ನ ಹಿಂಗೆ ಬರ್ತೀನಿ, ಎಲ್ಲ ಒಂದೇ. ಅಂಡರ್ಸ್ಟುಡ್? ಓಕೆ, ದಿಸ್ ಈಸ್ ದಿ ಫಸ್ಟ್ ಫಾರ್ಮುಲಾ. ದೆನ್ ಪ್ಲಸ್ ಸೈನ್ ಸ್ಕ್ವೇರ್ ಈ ಕಡೆ ಕಳಿಸ್ತೀನಿ, ಏನಾಗುತ್ತದ, ಮೈನಸ್ ಕಾಸ್ ಸ್ಕ್ವಯರ್ ಟೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವಯರ್ ಟೀಟಾ. ಸೆಕೆಂಡ್ ಫಾರ್ಮುಲಾ. ದಿಸ್ ಈಸ್ ಸೆಕೆಂಡ್ ಫಾರ್ಮುಲಾ. ದೆನ್ ಇದು ಸ್ಕ್ವಯರ್ ಅದ, ಸ್ಕ್ವಯರ್ ಇದ್ರೆ ಸ್ಕ್ವಯರ್ ತೆಗಿತೀನಿ, ಇದಕ್ಕೆ ಏನಾಗ್ತದ, ರೂಟ್ ಆಗ್ತದೆ. ಕಾಸ್ ಟೀಟಾ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ. ಇದೊಂದು ಫಾರ್ಮುಲಾ ಆಯಿತು. ಓಕೆ, ಈ ಇಕ್ವೇಷನ್ ಒಳಗಡೆ ಸೈನ್ ಸ್ಕ್ವೇರ್ ಕಳಿಸಿದ್ದೀವಿ, ಈ ಸಲ ಕಾಸ್ ಸ್ಕ್ವೇರ್ ಕಳ್ಸಮ್ಮಂತ. ಅವಾಗ ಏನಾಗುತ್ತೆ ಹೇಳು, ಸೈನ್ ಸ್ಕ್ವೇರ್ ಟೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಆಗ್ತದೆ. ಇದು ಸ್ಕ್ವೇರ್ ಅದ, ತೆಗಿತೀನಿ, ಇದಕ್ಕೇನಾಗ್ತದೆ, ಸೈನ್ ಟೀಟಾ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಆಯಿತು. ತಿಳಿತಾ? ಇವೆಲ್ಲ ಫಾರ್ಮುಲಾಸ್ಗಳು. ಇದು ಒಂದು ಸೆಟ್ ಆಯಿತು. ಎದರಲ್ಲಿ ಡಿವೈಡ್ ಮಾಡಿದ್ವಿ ನಾವು, ಡಿವೈಡ್ ಥ್ರೂಔಟ್ ಬೈ AC ಸ್ಕ್ವೇರ್ ಮಾಡಿದ್ವಿ. ಈಗ ಏನು ಮಾಡೋಣ ಅಂತಂದ್ರೆ ಡಿವೈಡ್ ಇಕ್ವೇಷನ್ ನಂಬರ್ 1 ಥ್ರೂಔಟ್ ಬೈ
ಥ್ರೂಔಟ್ ಬೈ ಎ ಬಿ ಸ್ಕ್ವಯರ್. ಫಸ್ಟ್ ಏನಿದೆ ಎ ಬಿ ಸ್ಕ್ವಯರ್ ಅದಲ್ಲ, ಅದಲ್ಲೇ ಡಿವೈಡ್ ಮಾಡೋಣ ಅಂತ. ಅವಾಗ ಏನಾಗುತ್ತೆ ಹೇಳಪ್ಪ, ಎ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಎ ಬಿ ಸ್ಕ್ವಯರ್ is equal to AB square divided by AB square. BC square divided by AB square. One's is equal to 1 plus BC divided by AB whole square. Here AC divided by AB whole square. Correct? Then ಎ ಸಿ ಬೈ ಎ ಬಿ ಅಂದರೆ ಏನಾದ್ರು ನೋಡಿಲಿ, ಇಲ್ಲಿ ಅದನ್ನು ಎ ಸಿ ಬೈ ಎ ಬಿ ಇಲ್ಲ, ಆದ್ರೆ ಎ ಬಿ ಬೈ ಎ ಸಿ ಅದ ನೋಡಿಲಿ. ಎ ಸಿ ಬೈ ಎ ಬಿ ಇಲ್ಲ, ಬಟ್ ಎ ಬಿ ಬೈ ಎ ಸಿ ಅದ. ಅಂದರೆ ಇದನ್ನು ಉಲ್ಟಾ ಮಾಡೋಣ. ಹಿಂಗೆ ಎದ್ರದ್ದು ಉಲ್ಟಾ ಮಾಡತ್ತಿದೆ? ಕಾಸು ಉಲ್ಟಾ ಮಾಡಿದ್ರೇನು? ಸೆಕೆಂಡ್. ಕಾಸು ಉಲ್ಟಾ ಏನು? ಸೆಕೆಂಡ್. ಕಾಸು ಉಲ್ಟಾ ಸೆಕೆಂಡ್. ಓಕೆ, ಇಲ್ಲೇನು ಬರಲಿಲ್ಲ ನಾನು ಹಾಗಿದ್ರೆ ಸೆಕೆಂಡ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಬಿ ಸಿ ಬೈ ಎ ಬಿ tan ಸ್ಕ್ವಯರ್ ಎ. ಸೆಕೆಂಡ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. ಇದೊಂದು ಫಾರ್ಮುಲಾ ರೆಡಿ ಆಯಿತು. ಈಗ ಸ್ಕ್ವಯರ್ ಅದ, ಸ್ಕ್ವಯರ್ ತೆಗಿತೀನಿ, ಏನಾಗ್ತವಾಗ ಸೆಕೆಂಡ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ. ದೆನ್ ಇದು ಪ್ಲಸ್ 1 ಈ ಕಡೆ ಕಳಿಸ್ತೀನಿ, ಏನಾಗ್ತದವಾಗ -1 ಆಗ್ತದೆ. ಅಂದ್ರೆ ಸೆಕೆಂಡ್ ಸ್ಕ್ವಯರ್ ಎ -1 ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ ಎ. ಇದು ಸ್ಕ್ವಯರ್ ಅದ, ಸ್ಕ್ವಯರ್ ತೆಗಿತೀನಿ, ಇದಕ್ಕೇನಾಗ್ತದ ರೂಟ್. ಟ್ಯಾನ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವಯರ್ ಎ -1. ಅಂಡರ್ಸ್ಟುಡ್? ಅರ್ಥ ಆಗ್ತದ? ಓಕೆ, ಇಷ್ಟು ಫಾರ್ಮುಲಾ ಅದು. ಇನ್ನೊಂದು ಫಾರ್ಮುಲಾ ಏನಪ್ಪ ಅಂತಂದ್ರೆ ಟ್ಯಾನ್ ಸ್ಕ್ವಯರ್ ಈ ಕಡೆ ಕಳಿಸ್ತೀನಿ, ಅವಾಗ ಏನಾಗ್ತದ ಸೆಕೆಂಡ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1. ಏನು ಕಳಿಸಿದ್ದೀನಿ ನಾನು? ಟ್ಯಾನ್ ಸ್ಕ್ವಯರ್ ಅಷ್ಟೇ ಕಳಿಸಿದ್ದೀನಿ. ಸೆಕೆಂಡ್ ಸ್ಕ್ವಯರ್ ಎ ಮೈನಸ್ ಈ ಟ್ಯಾನ್ ಸ್ಕ್ವಯರ್ ಈ ಕಡೆ ಕಳಿಸ್ತೀನಿ, 1 ಅಲ್ಲೇ ಉಳಿತದ. 1 ಅಲ್ಲೇ ಉಳಿದ್ರೆ ಈಕ್ವಲ್ ಟು 1 ಅಂತ ಆಯಿತು. ಈಗ ಏನಿತ್ತು, ಡಿವೈಡ್ ಥ್ರೂಔಟ್ ಬೈ ಏನು ಮಾಡಿದ್ವಿ ನಾವು? ಎ ಬಿ ಸ್ಕ್ವೇರ್ ಮಾಡಿದ್ವಿ. ಲಾಸ್ಟ್ ಏನು ಮಾಡಬೇಕು? ಡಿವೈಡ್ ಥ್ರೂಔಟ್. ಕ್ವೆಶ್ಚನ್ ನಂಬರ್ 1, ಥ್ರೂಔಟ್ ಬೈ ಬಿ ಸಿ ಸ್ಕ್ವಯರ್. ಅವಾಗ ಏನಾಗ್ತದಪ್ಪ, ಎ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಡಿವೈಡೆಡ್ ಬೈ ಬಿ ಸಿ ಸ್ಕ್ವಯರ್. ಅಂಡರ್ಸ್ಟುಡ್? ಕ್ಯಾನ್ಸಲ್. AC divided by BC whole square is equal to AB divided by BC whole square plus 1. AC by BC ಇಲ್ರಿ, ಅದನ್ನು BC by AC ಅದ, AC by BC ಇಲ್ಲ. ಅಂದರೆ ಇದನ್ನು ಉಲ್ಟಾ ಮಾಡಬೇಕಾ? ಯಾವುದು ಉಲ್ಟಾ? ಸೈನ್ ಉಲ್ಟಾ ಕೋಸೆಕೆಂಟ್ ಸ್ಕ್ವಯರ್ ಎ ಅಂತ ಬರ್ತೀನಿ ನಾನು. ಇದು ಕೋಸೆಕೆಂಟ್ ಆಯಿತು. ಸೈನ್ ಉಲ್ಟಾ ಕೋಸೆಕೆಂಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಬೈ ಎ ಬಿ ಅದ, ಉಲ್ಟಾ ಮಾಡು. ಟ್ಯಾನ್ ಉಲ್ಟಾ ಕಾಟ್ ಸ್ಕ್ವಯರ್. ಓಕೆ, ಕಾಟ್ ಸ್ಕ್ವಯರ್ ಎ ಪ್ಲಸ್ 1. ಇದೊಂದು ಫಾರ್ಮುಲಾ ಆಯಿತು. ನೆಕ್ಸ್ಟ್ ಈಗ ಪ್ಲಸ್ 1 ಈ ಕಡೆ ಕಳಿಸ್ತೀನಿ, ಅವಾಗ ಏನಾಗ್ತದ ಕೋಸೆಕೆಂಟ್ ಸ್ಕ್ವಯರ್ ಎ -1 ಇಸ್ ಈಕ್ವಲ್ ಟು ಕಾಟ್ ಸ್ಕ್ವಯರ್ ಎ. ಸ್ಕ್ವಯರ್ ತೆಗಿತೀನಿ, ಅಂಡರ್ ರೂಟ್ ಆಫ್ ಕೋಸೆಕೆಂಟ್ ಸ್ಕ್ವಯರ್ ಎ -1 ಇಸ್ ಈಕ್ವಲ್ ಟು ಕಾಟ್ ಎ. ಆಯಿತಾ? ನೆಕ್ಸ್ಟ್ ಈಗೇನು ಮಾಡ್ತೀನಿ ಅಂದರೆ ಇಲ್ಲಿ ಕೋಸೆಕೆಂಟ್ ಸ್ಕ್ವೇರ್ ಅದ, ಸ್ಕ್ವೇರ್ ತೆಗಿತೀನಿ, ಅವಾಗ ಏನಾಗ್ತದೆ ರೀ ಕೋಸೆಕೆಂಟ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ಇಲ್ಲಿ ಸ್ಕ್ವೇರ್ ತೆಗೆದ ಇದಕ್ಕೆ ರೂಟ್ ಆಯಿತು. ನೆಕ್ಸ್ಟ್ ಇನ್ನೊಂದೇನು ಮಾಡ್ತೀನಿ ಅಂದರೆ ಇದನ್ನ ಈ ಕಡೆ ತೊಗೊಂಬರ್ತೀನಿ, ಒಂದೇ. ಅವಾಗ ಏನಾಗ್ತದಪ್ಪ ಕೋಸೆಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ದೀಸ್ ಆರ್ ದಿ ರಿಕ್ವೈರ್ಡ್ ಫಾರ್ಮುಲಾಸ್. ಇವೆಲ್ಲ ಫಾರ್ಮುಲಾಗಳು ಸೇರಿ ನಾವೇನಂತ ಕರಿತೀವಿ? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ. ಮೇನ್ ಐಡೆಂಟಿಟೀಸ್ ಏನಪ್ಪ? ಇದೊಂದು ಮೇನ್ ಐಡೆಂಟಿಟಿಯಾ? ನಂಬರ್ 1 ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಉಳಿದ್ವೆಲ್ಲ ಟೀಟಾ ಬರಬೇಕಾಗಿತ್ತಿಲ್ಲ ನಾವು, ಹೌದಿಲ್ಲ? ಎ ಅಂತ ಬರೆದ್ಬಿಟ್ಟಿವಲ್ಲ, ಟೀಟಾ ಬರ್ಕೊಂತವ್ರಿ ನೀವು. ಟೀಟಾ ನಡೀತದೆ, ಎ ಬರೆದ್ರೆ ಏನು ಪ್ರಾಬ್ಲಮ್ ಇಲ್ಲ. ಎ ಅಂತಂದ್ರೆ ಏನು ತೊಗೊಂಡಿವಿ ನಾವು ಆಲ್ರೆಡಿ? ಎ ಅಂದ್ರೆ ಏನು ತೊಗೊಂಡಿವಿ ರೀ? ಟೀಟಾ ಅಂತ ತೊಗೊಂಡಿವಿಲ್ಲ. ಹಾಗಾಗಿ ಸೆಕೆಂಡ್ ಸ್ಕ್ವೇರ್ ಟೀಟಾ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಟೀಟಾ -1. ದೆನ್ ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಓಕೆ, ಇಲ್ಲೊಂದು ಟೀಟಾ ಅಂತ ಹಾಕ್ರಿ, ಇಲ್ಲೊಂದು ಟೀಟಾ ಅಂತ ಹಾಕ್ರಿ. ಎ ಅಂತಂದ್ರೆ ಟೀಟಾ ತೊಗೊಂಡಿದ್ವಿ, ಅರ್ಥ ಆಯ್ತಾ? ಮೇನ್ ಫಾರ್ಮುಲಾಗಳು 3 ಇರೋವು ಇಲ್ಲಿ. ಎಷ್ಟು ಮೇನ್ ಫಾರ್ಮುಲಾಗಳು? 3 ಫಾರ್ಮುಲಾಸ್ ಓನ್ಲಿ. ಬಟ್ ಆ 3 ಫಾರ್ಮುಲಾಸ್ಗಳು ಸೇರ್ಕೊಂಡು ನಾವು ಏನು ಮಾಡ್ತೀವಿ? ಟೋಟಲಾಗಿ ಒಂದು 16 ಫಾರ್ಮುಲಾಗಳು ರೆಡಿ ಮಾಡ್ತೀವಿ ನಾವು. ಹೆಚ್ಚು ಕಡಿಮೆ 16 ಫಾರ್ಮುಲಾಸ್ಗಳು ಅದಾವೆ. ಇವು ಚೆಕ್ ಮಾಡಿ ಎಷ್ಟು ಅದಾವೆ ಅಂತೇಳಿ.
ಮೇನ್ ಫಾರ್ಮುಲಾ ಯಾವುದು? ಕೋ ಸೆಕೆಂಡ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎ ಪ್ಲಸ್ 1. ದೆನ್ ಸೆಕೆಂಡ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ದೆನ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಇವು ಮೇನ್ ಫಾರ್ಮುಲಾ. ಇವೇ ಫಾರ್ಮುಲಾ ಯೂಸ್ ಮಾಡಿವೆಲ್ಲ ಉಳಿದು. ಒಂದು ಈ ಕಡೆ ಮೈನಸ್ ಕಳಿಸಿ ಪ್ಲಸ್ ಕಳಿಸಿ ಮೈನಸ್ ಆಯಿತು, ಸ್ಕ್ವೇರ್ ತೆಗೆದು ರೂಟ್ ಆಯಿತು. ಸಿಂಪಲ್ ಇಲ್ಲ. ಹಾಗಾಗಿ ಇವನ್ನೆಲ್ಲ ಬರ್ಕೊಳ್ರಿ. ಇವು ಸಪ್ರೇಟಾಗಿ ಒಂದು ಕಡೆ ಬರ್ಕೊಂಡು ನೀವು ಮಾಡ್ಬೇಕಂತಂದ್ರೆ ಅದನ್ನು ನೀಟಾಗಿ ಮೈಂಡ್ ಒಳಗೆ ಮೆಮರೈಸ್ ಮಾಡ್ಕೋಬೇಕು. ಒಂದು ನಿಮ್ಗೆ ಗೊತ್ತಿತ್ತು ಇವೆಲ್ಲ ತಾನೇ ಗೊತ್ತಾಗ್ಬಿಡ್ತಾವೆ. ಪ್ರಾಕ್ಟೀಸ್ ಮಾಡಿರಿ, ವರ್ಕ್ ಮಾಡಿದಷ್ಟೇ ಇಲ್ಲಿ ಅರ್ಥ ಆಗ್ತದೆ, ಇಲ್ಲಾಂದ್ರೆ ಅರ್ಥ ಆಗಂಗಿಲ್ಲ. ಇದ್ರ ಮ್ಯಾಗ ಎಕ್ಸಾಂಪಲ್ ಕ್ವಶನ್ ನಂಬರ್ 12. ಎಕ್ಸ್ಪ್ರೆಸ್ ದ ರೇಷಿಯೋಸ್ ಸೈನ್ ಎ ಕಾಸ್ ಎ ಟ್ಯಾನ್ ಎ ಸೆಕೆಂಡ್ ಎ ಇನ್ ಟರ್ಮ್ಸ್ ಆಫ್ ಸೈನ್ ಎ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಕಾಸನ್ನು ಸೈನಿಗೆ ಕನ್ವರ್ಟ್ ಮಾಡಬೇಕಂತ, ಆಮೇಲೆ ಟ್ಯಾನನ್ನು ಸೈನಿಗೆ ಕನ್ವರ್ಟ್ ಮಾಡಬೇಕಂತ, ಸೆಕೆಂಡನ್ನು ಸೈನಿಗೆ ಕನ್ವರ್ಟ್ ಮಾಡಬೇಕಂತ. ಎಕ್ಸಾಂಪಲ್ ಏನು ಮೀನಿಂಗ್ ಏನಂತಂದ್ರಲ್ಲಿ ಕಾಸ್ ಮತ್ತು ಸೈನ್ ಡೈರೆಕ್ಟ್ಲಿ ಲಿಂಕ್ ಅದಾವೇನು ನೋಡಬೇಕು. ಫಾರ್ಮುಲಾಸ್ಗಳು ನೀನು ಬರ್ಸಿದ್ದೀನಿ. ಏನೇನು ಫಾರ್ಮುಲಾಗಳದಾವೆ ಹೇಳಪ್ಪ ಅವು? ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಟೀಟಾ. ನೆಕ್ಸ್ಟ್ ಕಾಟ್ ಸ್ಕ್ವಯರ್ ಟೀಟಾ ಕೋ ಸೆಕೆಂಡ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವಯರ್ ಟೀಟಾ. ಎಲ್ಲ ಒಂದೇ. ಕಾಟ್ ಸ್ಕ್ವಯರ್ ಟೀಟಾ ಪ್ಲಸ್ 1 ಒಂದೇ, 1 ಪ್ಲಸ್ ಕಾಟ್ ಸ್ಕ್ವಯರ್ ಟೀಟಾ ಅಂದ್ರೂ ಒಂದೇ. ಓಕೆ, ಇದನ್ನು ಮತ್ತೆ ನಾವೇನು ಮಾಡ್ತಿದ್ವಿ, ಸ್ವಲ್ಪ ಮಾಡಿಫೈ ಮಾಡ್ಕೊತ ಹೋಗ್ತಿದ್ವಿ. ಅಂದರೆ ಇಲ್ಲಿ ಪ್ಲಸ್ ಕಾಸ್ ಸ್ಕ್ವೇರ್ ಇದ್ದಿದ್ದನ್ನು ಪ್ಲಸ್ ಸೈನ್ ಸ್ಕ್ವೇರ್ ಕಳಿಸಿದ್ರೆ ಮೈನಸ್ ಆಗ್ತಿತ್ತು. ಅಂದರೆ ಏನಾಗ್ತಿತ್ತು ಅವಾಗ? ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಆಗ್ತಿತ್ತು. ಇದು ಸ್ಕ್ವೇರ್ ತೆಗೆದ್ರೆ ಏನಾಗ್ತಿತ್ತಪ್ಪ ಅವಾಗ? ಕಾಸ್ ಟೀಟಾ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ ಅಂತ. ಕರೆಕ್ಟ್? ಹಿಂಗೆ ಡಿಫ್ರೆಂಟ್ ವೆರೈಟಿ ಏನು ಮಾಡಿದ್ವಿ ನಾವು? ಫಾರ್ಮುಲಾಸ್ಗಳನ್ನು ರೆಡಿ ಮಾಡಿದ್ವಿ. ಎಸ್ ಆರ್ ನೋ? ಯು ಹ್ಯಾವ್ ಟು ರೈಟ್ ದೆಮ್ ಆ್ಯಂಡ್ ಬೈ ಹ್ಯಾಡ್ ದೆಮ್. ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಓಕೆ, ಲುಕ್ ಹಿಯರ್. ಸೊಲ್ಯೂಷನ್ ವಾಟ್ ವಿ ಹ್ಯಾವ್ ಟು ಡೂ? ಕಾಸ್ ಎ ಅನ್ನು ಸೈನಿಗೆ ಕನ್ವರ್ಟ್ ಮಾಡ್ಬೇಕಂತ. ವಿ ನೋ ದ್ಯಾಟ್. ಏನು ಮಾಡ್ಬೇಕಂತ? ಕಾಸ್ ಇದ್ದಿದ್ದನ್ನು ಸೈನಿಗೆ ಕನ್ವರ್ಟ್ ಮಾಡ್ಬೇಕಂತ. ಆಮೇಲೆ ಇನ್ನೊಂದೇನಪ್ಪ? ಟ್ಯಾನ್ ಇದ್ದಿದ್ದನ್ನು ಸೈನಿಗೆ ಕನ್ವರ್ಟ್ ಮಾಡ್ಬೇಕಂತ. ಆಮೇಲೆ ಸೆಕೆಂಡ್ ಇದ್ದಿದ್ದನ್ನು ಸೈನಿಗೆ ಕನ್ವರ್ಟ್ ಮಾಡ್ಬೇಕಂತ. ಹೆಂಗೆ ಕನ್ವರ್ಟ್ ಮಾಡ್ತೀಯ? ಒಂದು ಮಾಡ್ಕೊತ ಒಂದು ಕನ್ವರ್ಟ್. ಫಸ್ಟ್ ಕಾಸ್ ಮತ್ತು ಸೈನ್ ಅದಲ್ಲ, ಡೈರೆಕ್ಟ್ ಲಿಂಕ್ ಅದ ಏನು ಚೆಕ್ ಮಾಡು. ಡೈರೆಕ್ಟ್ ಲಿಂಕ್ ಅದ ಫಾರ್ಮುಲಾ ಅದಲ್ಲ ನೋಡಿಗ, ಡೈರೆಕ್ಟ್ ಲಿಂಕ್ ಕಾಸ್ ಮತ್ತು ಸೈನಿಗೆ ಡೈರೆಕ್ಟ್ ಲಿಂಕ್ ಅದ ಅಂತಾರೆ. ಕಾಸ್ ಎ ಅಂದ್ರೆ ಏನು ಬರಲಿ ನಾನು? 1 ಮೈನಸ್ ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಬರಿಬೋದು. ಅದಕ್ಕಿಂತ ಮೊದಲು ಏನು ಬರಬೇಕು ನಾವು? ವಿ ನೋ ದ್ಯಾಟ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೂ ಒಂದೇ, ಹಿಂಗೆ ಬರೆದ್ರು ಒಂದೇ. ಓಕೆ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ದಿಸ್ ಇಸ್ ದ ಫಾರ್ಮುಲಾ. ಅರ್ಥ ಆಯ್ತಾ? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಇಟ್ ಇಸ್ ದ ಫಾರ್ಮುಲಾ. ದೆನ್ ಪ್ಲಸ್ ಸೈನ್ ಸ್ಕ್ವೇರ್ ಕಡೆ ಕಳಿಸ್ತೀನಿ, ಏನಾಗ್ತವಾಗ? ಮೈನಸ್ ಕಾಸ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು 1 ಮೈನಸ್. ಓಕೆ, ದೆನ್ ಸ್ಕ್ವೇರ್ ತೆಗಿತೀನಿ. ಕಾಸ್ ಎ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವಯರ್ ಎ. ಕರೆಕ್ಟ್? ಅಂದ್ರೆ ಕಾಸ್ ಎ ಇದ್ದಿದ್ದನ್ನು ಎದಕ್ಕೆ ಕನ್ವರ್ಟ್ ಮಾಡಿದ್ವಿ ನಾವು? ಸೈನಿಗೆ ಮಾಡಿಬಿಟ್ವಾ? ಸೈನಿಗೆ ಕನ್ವರ್ಟ್ ಮಾಡಿದ್ವಿ. ಕಾಸ್ ಇದ್ದಿದ್ದನ್ನು ಸೈನ್ ಮಾಡಿದ್ವಿ. ಈಗ ಇದು ಒಂದು ಮುಗೀತು, ನಂಬರ್ 1 ಇದು. ನಂಬರ್ 2 ಏನಂದ್ರೆ ಟ್ಯಾನ್ ಇದ್ದಿದ್ದನ್ನು ಸೈನಿಗೆ ಕನ್ವರ್ಟ್ ಮಾಡ್ಬೇಕಂತ. ನಂಬರ್ 2 ಟ್ಯಾನ್ ಎ ಇದ್ದಿದ್ದನ್ನು ಸೈನಿಗೆ ಕನ್ವರ್ಟ್ ಮಾಡ್ಬೇಕಂತ. ಬಟ್ ಟ್ಯಾನ್ ಎ ಅನ್ನು ನಾವು ಹೆಂಗೆ ಬರಿತೀವಿ? ಟ್ಯಾನ್ ಟೀಟಾ ಒಂದು ಫಾರ್ಮುಲಾ ಬರ್ಸಿದ್ದೆ ನಿಮ್ಗೆ. ಹಾಂ, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಭಾಳ ಫಾರ್ಮುಲಾ ಅದಾವ. ಟ್ಯಾನ್ ಟೀಟಾಗೆ ಏನೇನು ಫಾರ್ಮುಲಾ ಅದಾಳು? ಸೈನ್ ಬೈ ಕಾಸ್ ಅದ. ಟ್ಯಾನ್ ಟೀಟಾಗೆ ಇನ್ನೊಂದು ಫಾರ್ಮುಲಾ ಐತಿ, ಏನು? 1 ಡಿವೈಡ್ ಬೈ ಕಾಟ್ ಟೀಟಾ ಅಂತದ. ಓಕೆ, ಟ್ಯಾನ್ ಟೀಟಾಗೆ ಇನ್ನೊಂದು ಫಾರ್ಮುಲಾ ಐತಿ. ಟ್ಯಾನ್ ಟೀಟಾಗೆ ಏನಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1 ಅಂಡರ್ ರೂಟ್, ಇದೊಂದು ಫಾರ್ಮುಲಾ ಐತಿ ಟ್ಯಾನ್ ಟೀಟಾಗೆ. ನಿನ್ನೆ ಬರ್ಸಿದ್ದೀನಿ ನೋಡಿ, ಚೆಕ್ ಮಾಡ್ಕೊ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಟೀಟಾ ಮೈನಸ್ 1. ಇದೊಂದು ಫಾರ್ಮುಲಾ ಅದು. ಯವ್ವಾ, ಇಷ್ಟು ಫಾರ್ಮುಲಾ ಅದು. ಯಾವ ಹಚ್ಚಬೇಕು ನೋಡಿಲ್ಲ ಮೊದಲ? ಯಾವ ಹಚ್ಬೇಕಂತ ಏಕೆ ನೋಡಿಲಿ. ಟ್ಯಾನ್ ಇದ್ದು ನಾವು ಎದಕ್ಕೆ ಕನ್ವರ್ಟ್ ಮಾಡಬೇಕು? ಸೈನಿಗೆ ಕನ್ವರ್ಟ್ ಮಾಡ್ಬೇಕಿಲ್ಲ. ಇವು ಮೂರೊಳಗೆ ಸೈನ್ ಲಿಂಕ್ ಎಲ್ಲೈತಿ? ಇದು ಸೈನ್ ಅದನ ಇದ್ರೊಳಗೆ? ಇದ್ರೊಳಗೆ ಸೈನ್ ಅದನು ಇಲ್ಲ, ಇದ್ರೊಳಗೆ ಅದಿಲ್ಲ. ಇದನ್ನ ಯೂಸ್ ಮಾಡಬೇಕು, ತಿಳಿತು? ಓಕೆ, ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ದಿಸ್ ಇಸ್ ಈಕ್ವಲ್ ಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂದ್ರೆ ಆಲ್ರೆಡಿ ಏನು ಬಂದದ? ಅಂಡರ್ ರೂಟ್ ಆಫ್. ಹೌದಾ? ಅಂದರೆ ಏನು ಮಾಡಿದ್ವಿ ನಾವು? ಟ್ಯಾನ್ ಇದ್ದದನ್ನು ಡೈರೆಕ್ಟಾಗಿ ಟ್ಯಾನ್ ಇದ್ದದನ್ನು ಏನು ಕನ್ವರ್ಟ್ ಮಾಡಿದ್ವಿ? ಸೈನಿಗೆ ಕನ್ವರ್ಟ್ ಮಾಡಿದ್ವಾ?
ಡೈರೆಕ್ಟ್ ಲಿಂಕ್ ಇರಲಿಲ್ಲ, ಒಂದು ಫಾರ್ಮುಲಾ ಯೂಸ್ ಮಾಡಿದ್ವಿ, ಆ ಫಾರ್ಮುಲಿಂದ ಕಾಸ್ ಸಿಕ್ತು, ಕಾಸ್ ಜೊತೆಗೆ ಒಂದು ಲಿಂಕ್ ಅದ, ಆ ಲಿಂಕ್ ಯೂಸ್ ಮಾಡಿದ್ವಿ. ಲಿಂಕಿಗೆ ಲಿಂಕ್, ಫ್ರೆಂಡ್ ಇನ್ ಫ್ರೆಂಡ್ ಫ್ರೆಂಡೇ, ಕರೆಕ್ಟ್. ಮತ್ತು ಎನಿಮಿ ಆಗಂಗಿಲ್ಲ ಅವಾಗ, ಫ್ರೆಂಡ್ ಆಗ್ತಾನೆ. ಅದು ಉಲ್ಟಾ ಆಗ್ತದೆ. ನಂಬರ್ ತ್ರೀ ಏನಾಗ್ತದೆ, ಸೆಕೆಂಡ್ ಇದ್ದದನ್ನು ಟ್ಯಾನಿಗೆ ಕನ್ವರ್ಟ್ ಮಾಡ್ಬೇಕಂತ. ಸೆಕೆಂಡ್ ಎ ಫಾರ್ಮುಲಾಗಳು ಏನದ ನೋಡಬೇಕು, ಏನು ಮೈಂಡ್ ಒಳಗೆ ಬಂದುಬಿಡ್ಬೇಕು. ಸೆಕೆಂಡ್ ಎ ಅಂದರೆ ಫಾರ್ಮುಲಾ ಏನೈತಿ, ಸೆಕೆಂಡ್ ಎ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ಎ, ಒಂದು ಫಾರ್ಮುಲಾ ಐತಿ. ನೆಕ್ಸ್ಟ್ ಸೆಕೆಂಡ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ, ಇದೊಂದು ಫಾರ್ಮುಲಾ ಐತಿ. ಹೌದಾ, ಟೀಟಾ ಇದ್ರೆ ಟೀಟಾ ಬರ್ರಿ, ಎ ಇದ್ರೆ ಎ ಬರ್ರಿ, ಏನು ತೊಂದರೆ ಇಲ್ಲ. ಎ ಟೀಟಾ ಸಂಬಂಧ ಇಲ್ಲ, ಆಲ್ಫಾ ಬೀಟಾ ಏನು ಫಾರ್ಮುಲಾ ಅಂದ್ಬಿಟ್ಟು. ಸೆಕೆಂಡ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ, ಇದ್ರೊಳಗೆ ಯಾವ್ದು ಯೂಸ್ ಮಾಡ್ತಿ, ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡ್ತಿ. ಸೆಕೆಂಡ್ ಫಾರ್ಮುಲಾ ಎದಕ್ಕೆ ಯೂಸ್ ಮಾಡ್ತಿ, ಆಲ್ರೆಡಿ ಕಾಸಿಂದ ವ್ಯಾಲ್ಯೂ ಗೊತ್ತದಲ್ಲ, ಮತ್ತು ಈಸಿ ಇದು. ಕಾಸಿಂದ ವ್ಯಾಲ್ಯೂ ಈಸಿ ಅದು, ಟ್ಯಾನಿಂದ ವ್ಯಾಲ್ಯೂ ಈಸಿ ಅದು. ಮತ್ತು ಕಾಸಿಂದ ವ್ಯಾಲ್ಯೂ ಈಸಿ ಇದ್ರೆ ಕಾಸ್ ಯೂಸ್ ಮಾಡೋಣಲ್ಲ, ಟ್ಯಾನಿನ ವ್ಯಾಲ್ಯೂ ಇಷ್ಟು ದೊಡ್ಡದಲ್ಲ, ಹೌದಿಲ್ಲ. ಮತ್ತು ಇದು ಹಾಗೆ ಸುಮ್ಮನೆ ಭಾಳ ದೊಡ್ಡದಾಗ್ತದೆ. ಏನು ನೋಡಿ ಇಲ್ಲಿ ಸೆಕೆಂಡ್ ಅಂದ್ರೆ ಏನು ಬರಲಿ, 1 ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ತೀನಿ. ದಿಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಕಾಸ್ ಅಂತ ಆಲ್ರೆಡಿ ಬಂದದ ಆನ್ಸರ್ ಏನು, ಅಂಡರ್ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವಯರ್ ಎ. therefore second is converted into sin. 13 second, prove that second a in bracket 1 minus sin a, another bracket second a plus tan a ಅಂತ ಐತೆ. ಓಕೆ, ಇದನ್ನ ಏನು ಮಾಡೋಣ, ಸಿಂಪಲ್ ಪ್ರೂವ್ ದ್ಯಾಟ್ ಅಂತಂದಾಗ ಸಿಂಪಲ್ ನೋಡಿಲಿ. ದಿಸ್ ಇಂಪ್ಲೈಸ್ ಸೆಕೆಂಡ್ ಎ ಅಂದರೆ ಒಂದು ಫಾರ್ಮುಲಾ ಬರ್ಸಿದೆ ನಿಮ್ಗೆ, ಇಲ್ಲೇ ಇದಲ್ಲ ಬೇರೆ ಫಾರ್ಮುಲಾ. ಸೆಕೆಂಡ್ ಎ ಅಂತಂದ್ರೆ 1 ಡಿವೈಡೆಡ್ ಬೈ ಕಾಸ್ ಎ, ಇಲ್ಲಿ ಬರ್ತಿದೆ ನೋಡಿ ಇಲ್ಲಿ, ಹೌದಿಲ್ಲ. ಇನ್ ಬ್ರಾಕೆಟ್ 1 ಮೈನಸ್ ಸೈನ್ ಎ ಆ್ಯಸ್ ಇಟ್ ಈಸ್ ಬರೀತೀನಿ. ನೆಕ್ಸ್ಟ್ ಇನ್ ಬ್ರಾಕೆಟ್ ಸೆಕೆಂಡ್ ಎ ಫಾರ್ಮುಲಾ ಏನಂತ ಹೇಳಿದೆ, 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಟ್ಯಾನ್ ಫಾರ್ಮುಲಾ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು 1. ಅಂಡರ್ಸ್ಟುಡ್. ಸೈನ್ ಆ್ಯಂಡ್ ಕಾಸ್ ಏನದವಲ್ಲ, ಸೈನ್ ಕಾಸ್ ಅವು ಪ್ರಿಮಿಟಿವ್ ವ್ಯಾಲ್ಯೂಸ್ ಅಂತ ಕರಿತೀವಿ ನಾವು. ಅಂದ್ರೆ ಸೈನ್ ಆ್ಯಂಡ್ ಕಾಸ್ ಏನದಲ್ಲ ಅವು ಯಾವಾಗಲೂ ಬೇಸಿಕ್ ವ್ಯಾಲ್ಯೂಸ್. ಸೈನ್ ಆ್ಯಂಡ್ ಕಾಸ್ ಬೇಸಿಕ್. ಟ್ಯಾನ್, ಕಾಟ್, ಸೆಕೆಂಡ್, ಕೋಸೆಕೆಂಡ್ ಏನಿದಾವಲ್ಲ ಅವೆಲ್ಲ ಏನಪ್ಪ ಅಂತಂದರೆ ಸ್ವಲ್ಪ ಕಾಂಪೌಂಡ್ ಆಗ್ತವೆ. ಅಂಡರ್ಸ್ಟುಡ್. ಅಂದರೆ ಇವನ್ನ ಯೂಸ್ ಮಾಡ್ಕೊಂಡೆ ಅದು ಆಗೋದು. ಎಕ್ಸಾಂಪಲ್ ಈಗ ಟ್ಯಾನ್ ಆಗ್ಬೇಕಂದ್ರೆ ಸೈನ್ ಬೈ ಕಾಸ್ ಬೇಕಾ, ಸೈನ್ ಬೈ ಕಾಸ್ ಬೇಕು. ಕಾಟ್ ಆಗ್ಬೇಕಂದ್ರೆ ಕಾಸ್ ಬೈ ಸೈನ್ ಬೇಕು. ಸೆಕ್ ಆಗ್ಬೇಕಂದ್ರೆ 1 ಬೈ ಕಾಸ್ ಬೇಕು. ಕೋಸೆಕ್ ಆಗ್ಬೇಕಂದ್ರೆ 1 ಬೈ ಸೈನ್ ಬೇಕು. ಅರ್ಥಾಯ್ತಾ? ಅಂದರೆ ಸೈನು ಕಾಸ್ ಇವು ಮೇನ್ ಪ್ರಿಮಿಟಿವ್ ಅಂತ ಕರಿತೀವಿ. ಇವನ್ನ ಯೂಸ್ ಮಾಡ್ಕೊಂಡು ಉಳಿದಿವೆಲ್ಲ ಮಾಡ್ತೀವಿ. ಹಾಗಾಗಿ ಇಲ್ಲಿ ಸೆಕೆಂಡನ್ನು ಸೈನ್ ಅಥವಾ ಕಾಸಿಗೆ ಕನ್ವರ್ಟ್ ಮಾಡಿರಿ. ಸೈನ್ ಇದ್ದಿದ್ದು ಸೈನ್ ಆ್ಯಸ್ ಇಟ್ ಈಸ್ ಇಡ್ರಿ. ಸೆಕೆಂಡ್ ಇದ್ದಿದ್ದು ಸೈನರಿ ಇರಲಿ ಕಾಸರಿ ಇರಲಿ. ಅರ್ಥಾಯ್ತಾ? ಕಾಸ್ ಬಂದರೆ ಕಾಸ್ ಮಾಡಿರಿ, ಸೈನ್ ಬಂದರೆ ಸೈನ್ ಮಾಡಿರಿ. ಕಾಸ್ ಅಂತ ಬರ್ತೈತಿ, ಸೈನ್ ಬರೋಂಗಿಲ್ಲ. ಆಯಿತಾ? ನೆಕ್ಸ್ಟ್ ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಸಿಗ್ತದೆ, ಸೈನ್ ಬೈ ಕಾಸ್ ಬರ್ರಿ. ಅಲ್ಲಿ ಏನು ಸಿಗ್ತದಲ್ಲ ಪ್ರಿಮಿಟಿವ್ ಕನ್ವರ್ಟ್ ಮಾಡಿರಿ. ಸೈನಿಗರೆ ಕನ್ವರ್ಟ್ ಮಾಡಿರಿ, ಇಲ್ಲ ಕಾಸಿಗರೆ ಕನ್ವರ್ಟ್ ಮಾಡಿರಿ. ಓಕೆ, 1 ಇಂಟು 1 ಮೈನಸ್ ಸೈನ್ ಎ ಏನಾಗ್ತದೆ, 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ನೆಕ್ಸ್ಟ್ ಅನದರ್ ಬ್ರಾಕೆಟ್ ಎಲ್ ಸೇಮ್ ಅದ, ಕಾಸ್ ಎ 1 ಪ್ಲಸ್ ಸೈನ್ ಎ ಇಸ್ ಈಕ್ವಲ್ ಟು 1. ಓಕೆ, ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮುಲಾ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್, ಕರೆಕ್ಟ್, ಡಿವೈಡೆಡ್ ಬೈ ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 1. ಅರ್ಥ ಆಯ್ತಾ? 1 ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್. ನೆಕ್ಸ್ಟ್ 1 ಸ್ಕ್ವಯರ್ ಅಂದರೆ 1 ಅಂದಂಗೆ 1 ಮೈನಸ್ ಸೈನ್ ಸ್ಕ್ವಯರ್ ನೀನೇ ಫಾರ್ಮುಲಾ ಬರ್ಸಿದ್ದೀನಿ. 1 ಮೈನಸ್ ಸೈನ್ ಸ್ಕ್ವಯರ್ ಏನು ಬರ್ಸಿದ್ದೀನಿ ನಿಮ್ಗೆ, ಕಾಸ್ ಸ್ಕ್ವಯರ್ ಅಂತ ಬರ್ಸಿ. ಅವು ಫಾರ್ಮುಲಾ ಬೈಪಟ್ ಮಾಡಬಾರ್ದು, ಅವು ನಾಲ್ಗೆ ಇರ್ತದಲ್ಲ ಅದು ಕಟ್ಟಾಗ್ಬಿಡ್ತೈತಿ. ಆಮೇಲೆ ಫಾರ್ಮುಲಾ ಬೈಪಟ್ ಮಾಡಿ ಮೈಂಡ್ ಬ್ಲಾಸ್ಟ್ ಆಗಿಬಿಡ್ತೈತೆ. ಅದು ಹಿಂಗೆ ಮಾಡಿ ಹಿಂಗೆ ಬೆಳಿಗ್ಗೆ ಫುಲ್ ಬ್ಲಡ್ ಬಂದುಬಿಡ್ತೈತೆ ತಲೆಯಾಗ. ಫಾರ್ಮುಲಾ ಬೈಪಟ್ ಮಾಡಬಾರ್ದು. ಅರ್ಥೈತಾ? ಬೈಪಟ್ ಮಾಡಿದ್ರೆ ಇತ್ತು ಕಣ್ಣು ಹೋಗ್ಬಿಡ್ತಾವೆ. ದಯಮಾಡಿ ಮಾಡೋಕೆ ಹೋಗ್ಬೇಡ್ರಿ. ಕಿವಿಯಿಂದ ಹಿಂಗೆ ರಕ್ತ ಬರ್ತೈತೆ ಹಂಗೆ, ಮೂಗಿನಿಂದ ರಕ್ತ ಬರ್ತೈತೆ. ಅದಕ್ಕೆ ಬೈಪಟ್ ಮಾಡೋಕೆ ಹೋಗ್ರಿ. ಫಾರ್ಮುಲಾ ಒಟ್ಟು ಬೈಪಟ್ ಮಾಡಬಾರ್ದು. ಓಕೆ, ಹಾಂ, 1 ಮೈನಸ್ ಸೈನ್ ಸ್ಕ್ವೇರ್ ಎ ಫಾರ್ಮುಲಾ ಏನೈತಿ, ಕಾಸ್ ಸ್ಕ್ವಯರ್ ಎ ಐತಿ. ಮೇಲ್ಗಡೆ ಬರ್ದೆ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಕ್ಯಾನ್ಸಲ್ 1 is equal to 1. Understood? Proved. Hence proved equal to RH. Example number 14. Prove that cot A minus cos A whole divided by cot A plus cos A is equal to cosecant A minus 1 whole divided by cosecant A plus 1 ಅಂತ ಇದೆ.
ಫಸ್ಟ್ ಏನು ಮಾಡೋಣ, ಎಲ್ ಎಚ್ ಎಸ್ ತೊಗೊಳ್ಳೋಣ, ಆರ್ ಎಚ್ ಎಸ್ಸಿಗೆ ಈಕ್ವಲ್ ಮಾಡ್ಕೊಳ್ಳೋಣ ಅಂತ. ಓಕೆ, ಲೆಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು cot A minus cos A divided by cot A plus cos A. This is equal to cot formula. cos A divided by sin A. ಹೌದಲ್ಪ, cot ಅಂದ್ರೇನು, cos A divided by sin A minus cos A as it is divided by cot formula cos A divided by sin A minus plus cos A. This is equal to ಇಲ್ಲಿ ನ್ಯೂಮರೇಟರ್ ಒಳಗೆ ಏನದ, ಕಾಸ್ ಅದ, ಡಿವೈಡೆಡ್ ಬೈ ಏನಿಲ್ಲ, 1 ಇರ್ತೈತೆ, 1 ಇರ್ತೈತೆ. ಕರೆಕ್ಟ್. ಮೇಲ್ಗಡೆ ಏನು ಮಾಡೋಣ, ನ್ಯೂಮರೇಟರ್ ಒಳಗಡೆ ಕಾಸನ್ನು ಕಾಮನ್ ತೆಗೋಣಂತ. ಕಾಸನ್ನು ಕಾಮನ್ ತೆಗೆದ ಬ್ರ್ಯಾಕೆಟ್ ಒಳಗೆ ಏನು ಉಳಿತದ, 1 ಡಿವೈಡೆಡ್ ಬೈ ಸೈನ್, 1 ಡಿವೈಡೆಡ್ ಬೈ ಸೈನ್ ಉಳಿತದೆ. ಕರೆಕ್ಟ್. ಕಾಸ್ ಕಾಮನ್ ತೆಗೆದಾಗ 1 ಡಿವೈಡೆಡ್ ಬೈ ಸೈನ್ ಉಳಿತಾ, ಮೈನಸ್ ಎಲ್ಲದು ಎ, ಏನು ಸೈನ್ ಎ, ಸೈನ್ ಎ ಅಂತ ಬರ್ದಿನಿಲ್ಲ, ಸೈನ್ ಎ ಬರ್ದಿನಲ್ಲಮ್ಮ, ಕಾಸ್ ಎ ಸಪ್ರೇಟ್ ತೆಗೆದಿದ್ದೀನಿ, ಕಾಸ್ ಎ ಜಾಗದಾಗ 1 ಉಳಿತು, ಮತ್ತು ಕಾಸ್ ಎ ಇಂಟು 1 ಮಾಡಿದ್ರೆ ಕಾಸ್ ಎನೇ ಬರ್ತದೆ, ಮತ್ತು ಸೈನ್ ಎ ಅಲ್ಲೇ ಉಳಿಬೇಕಲ್ಲ. ಓಕೆ, ಮೈನಸ್ ಕಾಸ್ ಎ ಕಾಮನ್ ತೆಗೆದೇನು ಉಳಿತೀವಿ, 1 ಡಿವೈಡೆಡ್ ಬೈ 1 ಹೋಲ್ ಡಿವೈಡೆಡ್ ಬೈ, ಇಲ್ಲಿ ಕೂಡ ಏನು ಮಾಡಪ್ಪ, ಕಾಸನ್ನು ಕನ್ವರ್ಟ್ ಕಾಮನ್ ತೆಗೆದು, ಕಾಸ್ ಎ ಇನ್ ಬ್ರಾಕೆಟ್ 1 ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ 1. ಕರೆಕ್ಟ್. ಕಾಸ್ ಕ್ಯಾನ್ಸಲ್. ದಿಸ್ ಇಸ್ ಈಕ್ವಲ್ ಟು 1 ಬೈ ಸೈನ್ ಅಂದರೆ ಒಂದು ಫಾರ್ಮುಲಾ ಬರೆಸಿದ್ದೆ, ಕೋ ಸೆಕೆಂಟ್ ಅಂತ. 1 ಬೈ ಸೈನ್ ಅಂದರೆ ಏನು ಬರೆಸಿದ್ದೆ ಹೇಳಪ್ಪ ನಿಮ್ಗೆ, ಕೋ ಸೆಕೆಂಟ್ ಎ ಮೈನಸ್ 1 ಡಿವೈಡೆಡ್ ಬೈ 1 ಬೈ ಸೈನ್ ಅಂದರೆ ಕೋ ಸೆಕೆಂಟ್ ಎ ಪ್ಲಸ್ 1. ಫಾರ್ಮುಲಾ ಬೈಪಟ್ ಮಾಡಲಿಲ್ಲ ಅಂದರೆ ಏನು ಬರೋಂಗಿಲ್ಲ ನಿಮಗೆ. ದಿಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹೆನ್ಸ್ proved ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಅಂಡರ್ಸ್ಟುಡ್. Example number 15. Prove that what is here, sin theta minus cos theta plus 1 divided by sin theta plus cos theta minus 1 is equal to 1 divided by secant theta minus tan theta using the identity ಅಂದರೆ ಫಾರ್ಮುಲಾ, using the identity. What is the identity? Secant square theta is equal to 1 plus tan square theta. Understood? Okay. Then ಇದು ಪ್ಲಸ್ 1 ಈ ಕಡೆ ಕಳಿಸ್ತೀನಿ, ಇದನ್ನ ಈ ಕಡೆ ಕಳಿಸ್ತೀನಿ, ಅವಾಗ ಏನಾಗ್ತದೆ, ಮೈನಸ್ 1 is equal to tan square theta minus secant square theta. ಓಕೆ, ಸುಮ್ಮನೆ ಬರ್ದಿಟ್ಟಿರ್ತೀನಿ, ಅಲ್ಲೇ ಒಂದು ಫಾರ್ಮುಲಾ ರೆಡಿ ಮಾಡಿ ಇಟ್ಬಿಡ್ತೀನಿ ಅಂತ, ಯಾಕಂದ್ರೆ ಅದೇ ಯೂಸ್ ಆಗ್ತದೆ ಅದಕ್ಕೆ. ಓಕೆ, ಹಾಂ, ಲುಕ್ ಹಿಯರ್, ದಿಸ್ ಈಸ್ ಲೆಫ್ಟ್ ಹ್ಯಾಂಡ್ ಸೈಡ್, ಹೆಸರು ಎಲ್ ಹೆಚ್ ಎಸ್ ಈಸ್ ಈಕ್ವಲ್ ಟು sin theta minus cos theta plus 1 sin theta plus cos theta minus 1. ಸೊ ಇಲ್ಲಿ ಸೈನ್ ಕಾಸ್ ಅದ, ಈ ರೈಟ್ ಹ್ಯಾಂಡ್ ಸೈಡ್ ಒಳಗೆ ಸೆಕೆಂಡ್ ಟ್ಯಾನ್ ಅದಲ್ರಿ ಸರ್, ಹೌದಿಲ್ಲಪ್ಪ, ಇಲ್ಲಿ ಸೈನ್ ಕಾಸ್ ಅದ, ಇಲ್ಲಿ ಸೆಕೆಂಡ್ ಟ್ಯಾನ್ ಅದ. ಸೈನ್ ಇದ್ದಿದ್ದು ಟ್ಯಾನ್ ಮಾಡ್ಬೇಕು, ನಾನು ಸೈನ್ ಇದ್ದಿದ್ದು ಟ್ಯಾನ್ ಮಾಡಬೇಕು. ಹೆಂಗೆ ಮಾಡಬೇಕು, ಸೈನ್ ಡಿವೈಡ್ ಬೈ ಕಾಸ್ ಮಾಡಬೇಕಾ, ನೋಡು, ಸೈನ್ ಅದ, ಇದಕ್ಕೇನು ಮಾಡ್ಬೇಕಂತ, ನಾನು ಟ್ಯಾನ್ ಮಾಡ್ಬೇಕಂತ, ಸೈನ್ ಟೀಟಾ ಇದ್ದದನ್ನ ಟ್ಯಾನ್ ಟೀಟಾ ಮಾಡ್ಬೇಕಂತ. ಬಟ್ ಟ್ಯಾನ್ ಟೀಟಾ ಅಂದ್ರೆ ಏನು, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ನಮ್ಮ ಹತ್ರ ಇರೋದು ಏನು, ಇದಕ್ಕೆ ಎದರಲ್ಲಿ ಡಿವೈಡ್ ಮಾಡ್ಬೇಕು, ಹಂಗಿದ್ರೆ ನಾನು ಸೈನ್ಲೇ ಡಿವೈಡ್ ಮಾಡಬೇಕಾ, ಕಾಸ್ ಟೀಟಲ್ಲೇ ಡಿವೈಡ್ ಮಾಡಬೇಕು. ಕರೆಕ್ಟ್, ಕಾಸ್ ಟೀಟಲ್ಲೇ ಡಿವೈಡ್ ಮಾಡಬೇಕು. ಅರ್ಥ ಆಯ್ತಾ? ಅಂದರೆ ನಾನು ಇದಕ್ಕೂ ಕಾಸ್ಟ್ಲಿ, ಇದಕ್ಕೂ ಕಾಸ್ಟ್ಲಿ, ಇದಕ್ಕೂ ಕಾಸ್ಟ್ಲಿ ಥ್ರೂ ಔಟ್ ಡಿವೈಡ್ ಮಾಡಿಬಿಡ್ತೀನಿ. ಓಕೆ, ಡಿವೈಡ್ ಥ್ರೂ ಔಟ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಕಾಸ್ ಥೀಟಾ. ಅಂಡರ್ಸ್ಟುಡ್? This is equal to sin divided by cos minus cos divided by cos plus 1 divided by cos whole divided by sin divided by cos plus cos divided by sin
ಮೈನಸ್ 1 ಡಿವೈಡ್ cos theta. Okay, cos ನಿಮ್ಮೈ ಕ್ಯಾನ್ಸಲ್, cos ನಿಮ್ಮೈ ಕ್ಯಾನ್ಸಲ್. This is equal to sin divided by cos ಏನಪ್ಪ, tan theta minus 1 plus 1 divided by cos ಅಂದ್ರೆ secant theta whole divided by sin by cos ಅಂದ್ರೆ tan theta plus 1 minus secant theta. Understood? Okay. ದಿಸ್ ಈಸ್ ಈಕ್ವಲ್ ಟು, ಇದನ್ನು ಸ್ವಲ್ಪ ನಾನು ಜಂಬ್ಲಿಂಗ್ ಮಾಡ್ತೀನಿ. ಜಂಬ್ಲಿಂಗ್ ಅಂತಂದರೆ ಟ್ಯಾನ್ ಟೀಟಾ ಪ್ಲಸ್ ಸೆಕೆಂಡ್ ಟೀಟಾ ಮೈನಸ್ 1. ಇದನ್ನು ಕೀಲಿ ಬರ್ದೆ, ಇದನ್ನು ಕೀಲಿ ಬರ್ದೆ, ಅಷ್ಟೇ, ಮತ್ತೇನಿಲ್ಲ. ಓಕೆ, ಸ್ವಲ್ಪ ರೀಅರೇಂಜ್ ಮಾಡಿಕೊಂಡೆ. ಏನು ಮಾಡಿದೆ, ಟ್ಯಾನ್ ಬರದೆ, ಪ್ಲಸ್ ಬರದೆ, ಸೆಕೆಂಡ್ ಬರದೆ, ಮೈನಸ್ ಬರದೆ, 1 ಬರದೆ, ಇದಕ್ಕೆ ಬ್ರ್ಯಾಕೆಟ್ ಹಾಕೊಂಡ್ಬಿಟ್ಟೆ. ಅರ್ಥ ಆಯ್ತಾ? ಏನು ಮಾಡಲಿಲ್ಲ, ಅಷ್ಟೇ, ಅದರೊಳಗೆ ಜಂಬ್ಲಿಂಗ್ ಮಾಡಿದ್ದೀನಿ ಅಷ್ಟೇ. ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಟೀಟಾ ಮೈನಸ್ ಸಿಕ್ಯಾಂಟ್ ಥೀಟಾ ಪ್ಲಸ್ 1 ಅಂತ ಆಯಿತು. ಅಂಡರ್ಸ್ಟುಡ್? ಅವ್ರು ಏನಂತ ಯೂಸ್ ಮಾಡಂದ್ರೆ ಯೂಸಿಂಗ್ ಐಡೆಂಟಿಟಿ, ಹೌದಾ? ಸೆಕೆಂಡ್ ಸ್ಕ್ವೇರ್ ಆ್ಯಂಡ್ ಟ್ಯಾನ್ ಸ್ಕ್ವೇರ್ ಅಂತಾರೆ. ನಮ್ಮ ಹತ್ರ ಸೆಕೆಂಡ್ ಸ್ಕ್ವೇರ್ ಟ್ಯಾನ್ ಸ್ಕ್ವೇರ್ ಇಲ್ಲದು, ಸ್ಕ್ವೇರ್ಗಳಿಲ್ಲ. ವಾ, ಹೆಂಗೆ ಮಾಡ್ಬೇಕು ನಾ ಈಗ? ಇದು ಎ ಪ್ಲಸ್ ಬಿ ಅದ, ಇದಕ್ಕೆ ಎದರಲ್ಲೇ ಮೈನಸ್ ಮಾಡಿ ಇದು ಇಂಟು ಮಾಡಿದಾಗ ಸ್ಕ್ವೇರ್ಗಳು ಬರ್ತಾವೆ. ಎ ಪ್ಲಸ್ ಬಿ ಅದ, ಇದಕ್ಕೆ ಎ ಮೈನಸ್ ಬಿಲೇ ಮಲ್ಟಿಪ್ಲೈ ಮಾಡಬೇಕಾ? ಇದು ಎ ಪ್ಲಸ್ ಬಿ ಅದ, ಎದರಲ್ಲಿ ಮಲ್ಟಿಪ್ಲೈ ಮಾಡಬೇಕು? ಎ ಮೈನಸ್ ಬಿ ಅಂದ್ರೆ ಇಂಟು ಎ ಮೈನಸ್ ಬಿ ಅಂದ್ರೆ ಏನು? ಟ್ಯಾನ್ ಮೈನಸ್ ಸೆಕೆಂಡ್ ಟೀಟಾ ಹೋಲ್ ಡಿವೈಡೆಡ್ ಬೈ ಎದರಲ್ಲಿ ಮಲ್ಟಿಪ್ಲೈ ಮಾಡಿರ್ತಲ್ಲ ಅದರಲ್ಲೇ ಡಿವೈಡ್ ಮಾಡಬೇಕು. ಟ್ಯಾನ್ ಟೀಟಾ ಮೈನಸ್ ಸೆಕೆಂಡ್ ಟೀಟಾ. Understood? Yes, sir. Okay, then this is equal to look here, a plus b into a minus b ಏನಾಗ್ತವಾಗ? a square minus b square. ಓಕೆ, ಆಮೇಲೆ ಮೈನಸ್ ಅದಿಲ್ಲಿ ನೆನಪಿರಲಿ, ಮೈನಸ್ 1 ಇಂಟು ಇದೆಲ್ಲ ಏನಾಗ್ತದೆ ಅವಾಗ ಹೇಳು? ಅದೆಲ್ಲ ಟ್ಯಾನ್ ಟೀಟಾ ಮೈನಸ್ ಸಿಕ್ಯಾಂಟ್ ಟೀಟಾ. ನಿಮ್ಮ ಆಯ್ತು ತಡಿ. ಓಕೆ, ನೋಡಿ ಏನು ಮಾಡಿದ್ವಿ? ಟ್ಯಾನ್ ಟೀಟಾ ಪ್ಲಸ್ ಸೆಕೆಂಡ್ ಟೀಟಾ ಇಂಟು ಟ್ಯಾನ್ ಟೀಟಾ ಮೈನಸ್ ಸೆಕೆಂಡ್ ಟೀಟಾ ಏನು ಬರ್ದಿ? ಟ್ಯಾನ್ ಸ್ಕ್ವೇರ್ ಟೀಟಾ ಮೈನಸ್ ಸೆಕೆಂಡ್ ಸ್ಕ್ವೇರ್ ಟೀಟಾ. ಮೈನಸ್ 1 ಡಿವೈಡ್ ಮಾಡಬೇಕಲ್ಲ, ಇಂಟು ಮಾಡಬೇಕಲ್ಲ, -1 ಇಂಟು ಸಮಥಿಂಗ್ ಅಂತ ಬಂತು. ನೆಕ್ಸ್ಟ್ ಏನಾಯ್ತು ನೋಡಪ್ಪ, ಟ್ಯಾನ್ ಟೀಟಾ ಮೈನಸ್ ಸಿಕ್ಯಾಂಟ್ ಟೀಟಾ. ಇದು ಕೆಳಗೆ ಬ್ರ್ಯಾಕೆಟ್ ಬ್ಯಾಡ, ಇದಕ್ಕೆ ಪೂರಾನೇ ಬ್ರ್ಯಾಕೆಟ್ ಹಾಕೊಂಡ್ಬಿಡೋಣಂತ. ಪ್ಲಸ್ 1 ಇಂಟು ಏನದಲ್ಲಿ ಟ್ಯಾನ್ ಟೀಟಾ ಮೈನಸ್ ಸಿಕ್ಯಾಂಟ್ ಟೀಟಾ. ಸರ್ ಇಲ್ಲಿ ಮಲ್ಟಿಪ್ಲೈ ಮಾಡಲಿಲ್ಲಲ್ರಿ, ಯಾಕ್ರಿ? ಅವಶ್ಯಕತೆ ಇಲ್ಲ, ಅದಕ್ಕಾಗಿ ಮಲ್ಟಿಪ್ಲೈ ಮಾಡಲಿಲ್ಲ. ನಮಗೇನು ಗೊತ್ತಾಗ್ತದೆ ಸರ್ ಅವಶ್ಯಕತೆ ಇರ್ತದೋ ಅವಶ್ಯಕತೆ ಇರೋಲ್ಲ ಅಂತ ಹೇಳಿ. ಅದಕ್ಕೆ ನೀವೇನು ಮಾಡಿರಿ ಅಂತಂದ್ರೆ ಸುಮ್ಮನೆ ಅಷ್ಟೇ ಒಂದು ಮಲ್ಟಿಪ್ಲೈ ಆಗಿಂದು ಯಾವಾಗ ಮಲ್ಟಿಪ್ಲೈ ಮಾಡಿಡ್ರಿ. ಆಲ್ಮೋಸ್ಟ್ ಹಿಂಗೆ ಬರ್ತಾವೆ ಲೆಕ್ಕಗಳು. 2 ಮಲ್ಟಿಪ್ಲೈ ಮಾಡಬಾರ್ದು, ಮೇಲಿಂದ ಮಲ್ಟಿಪ್ಲೈ ಮಾಡಬೇಕು. ಸ್ಕ್ವೇರ್ ಬರ್ತದಿಲ್ಲ ಅಲ್ಲಿ, ಸಾಕು. ಅಲ್ಲಿ ಸ್ಕ್ವೇರ್ ಕೇಳಿದ್ರೆ ಒಂದು ಸ್ಕ್ವೇರ್ ಬಂದೈತಿ, ಇಲ್ಲಿ ಮುಗಿದೋಯ್ತು. ತೆಳಗಿನ ಸ್ಕ್ವೇರ್ ಯಾಕೆ ಮಾಡ್ತೀಯ? ತೆಳಗಿನ ಮಲ್ಟಿಪ್ಲೈ ಮಾಡೋ ಸ್ಕ್ವೇರ್ ಬರೋಂಗಿಲ್ಲ ಅಲ್ಲಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗ್ತದೆ. ಅದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬೇರೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೇರೆ, ತಿಳಿತಾ? ಹಾಗಾಗಿ ಇಲ್ಲಿ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಬೇಡ, ಅಷ್ಟೇ ಇಡು. ನೆಕ್ಸ್ಟ್ ಏನಾಗ್ತದೆ ನೋಡು, ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವೇರ್ ಮೈನಸ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಏನು? ಶಿವ ಕಿಲ್ ಮಾಡಿಟ್ಟಿವು ನೆನಪದನು, ಹೌದಿಲ್ಲ? ಮೊದಲಲ್ಲಿ ರೆಡಿ ಮಾಡಿವಿಲ್ಲ? ಏನು ರೆಡಿ ಮಾಡಿವಿ ಹೇಳು? ಟ್ಯಾನ್ ಸ್ಕ್ವೇರ್ ಮೈನಸ್ ಸೆಕೆಂಡ್ ಸ್ಕ್ವೇರ್ ಅಂದ್ರೆ ಏನು ಬರಲಿಲ್ಲ? -1. ತಿಳಿತಾ? ಅದಕ್ಕೆ ಬರ್ದಿದೆ ಅಂತೇಳಿ ಗೊತ್ತೈತಿಲ್ಲ? ಹಿಂಗಿರ್ತೀವಿ ನಾವು, ತಿಳಿತಾ? ಓಕೆ, ಇದನ್ನು -1 ಅಂತ ಬರೆದೆ, ಕರೆಕ್ಟಾ? ಅಂದರೆ ಇದೆಲ್ಲ ಟರ್ಮ್ ಹೋಯ್ತಾ? ಇದು ಹೋಯ್ತು, ಏನು ಬಂತಲ್ಲಿ? -1 ಮೈನಸ್ ಇಂಟು ಟ್ಯಾನ್ ಏನಾಗ್ತದ? ಮೈನಸ್ ಟ್ಯಾನ್ ಟೀಟಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಸೆಕೆಂಡ್ ಟೀಟಾ. ಓಕೆ, ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಟೀಟಾ ಮೈನಸ್ ಸಿಕ್ಯಾಂಟ್ ಟೀಟಾ ಪ್ಲಸ್ 1 ಇಂಟು ಟ್ಯಾನ್ ಟೀಟಾ ಮೈನಸ್ ಸಿಕ್ಯಾಂಟ್ ಟೀಟಾ. ಇನ್ನೊಂದು, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕೋ ಬಿಡಬೇಕು?
ಅಂತೇಳಿ ನಿಮ್ಮ ಪ್ರಶ್ನೆ ಬಂದಿತ್ತಿಲ್ಲ. ಈಗ ಆರ್ ಎಚ್ ಎಸ್ ಸೈಡ್ ಒಳಗೆ ಏನದು ನೋಡು, 1/2 ಮೈನಸ್ ಟ್ಯಾನ್ ಥೀಟಾ. ಇಷ್ಟು ಉಳಿಬೇಕಿಲ್ಲ, ಇಷ್ಟು ಉಳಿಬೇಕಾದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಉಳಿತದ ಅನ್ನೋದು. ಹಾಂ, ಮತ್ತು ಅದಕ್ಕೆ ಮಲ್ಟಿಪ್ಲೈ ಮಾಡಬಾರ್ದು. ತಿಳಿತು? ಓಕೆ. ನೆಕ್ಸ್ಟ್ ನೋಡಿ, ಈಗ ಇಲ್ಲೇನು ಮಾಡ್ತೀನಿ, ಮೈನಸ್ಲೇ ಕಾಮನ್ ತೆಗಿತೀನಿ. ಇಲ್ಲಿ ಮೇಲ್ಗಡೆ ಏನು ಮಾಡ್ತೀನಿ, ಮೈನಸ್ ಕಾಮನ್ ತೆಗಿತೀನಿ. ಆರ್ಮಿ ನೋಡಿ, ಇಲ್ಲಿ ಮೈನಸ್ ಕಾಮನ್ ತೆಗೆದಾಗ ಏನಾಗ್ತದೆ ನೋಡು, ಮೈನಸ್ ಕಾಮನ್ ತೆಗೆದಾಗ ಬ್ರಾಕೆಟ್ ಒಳಗೆ ಏನಾಗ್ತದ, ಮೈನಸ್ ಟ್ಯಾನ್ ಇದ್ದಿದ್ದು ಏನಾಗ್ತದ, ಮೈನಸ್ ಟ್ಯಾನ್ ಇದ್ದಿದ್ದು ಪ್ಲಸ್ ಟ್ಯಾನ್ ಆಗ್ತದೆ. ಹೌದಾ? ಮೈನಸ್ ಟ್ಯಾನ್ ಇದ್ದಿದ್ದು ಪ್ಲಸ್ ಟ್ಯಾನ್ ಆಗ್ತದೆ. ಪ್ಲಸ್ ಸೆಕೆಂಡ್ ಇದ್ದಿದ್ದು ಏನಾಗ್ತದ, ಮೈನಸ್ ಸೆಕೆಂಡ್ ಆಗ್ತದೆ. ಮೈನಸ್ 1 ಇದ್ದಿದ್ದು ಏನಾಗ್ತದ, ಪ್ಲಸ್ 1 ಆಗ್ತದೆ. ಓಕೆ, ಹೋಲ್ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಮೈನಸ್ ಸೆಕೆಂಡ್ ಥೀಟಾ ಪ್ಲಸ್ 1 ಇಂಟು ಟ್ಯಾನ್ ಥೀಟಾ ಮೈನಸ್ ಸೆಕೆಂಡ್ ಥೀಟಾ. ಕ್ಯಾನ್ಸಲ್, cancel. This is equal to minus 1 divided by tan theta minus secant theta. ನೋಡಿ ಏನು ಮಾಡ್ತೀವಿ ನಾವಿಲ್ಲಿ, ಮೈನಸನ್ನು ಕಾಮನ್ ತೆಗೆದ್ವಿ. ಮೈನಸ್ ಕಾಮನ್ ತೆಗೆದಾಗ ನಾನು ಬರೆಯತ್ನಾಗ ಸ್ವಲ್ಪ ಏನು ಬರ್ದೆ, ಇದನ್ನು ಮೊದಲು ಬರ್ದೆ, ಆಮೇಲೆ ಇದನ್ನು ಬರ್ದೆ, ಆಮೇಲೆ ಇದು ಬರ್ದೆ, ಏನು ತೊಂದರೆ ಇಲ್ಲ. ಓಕೆ, ಕ್ಯಾನ್ಸಲ್ ಮಾಡಿದ್ವಿ. ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಮೈನಸ್ ಸೆಕೆಂಡ್. ಸೊ ಆರ್ ಎಚ್ ಎಸ್ ಒಳಗೆ ಬೇರೆನೇ ಅದ್ರಿ, ಇಲ್ಲಿ ಬೇರೆನೇ ಬಂದದಲ್ರಿ. ಓಕೆ, ಅದಕ್ಕೆ ನಾವೇನು ಮಾಡೋಣ ಅಂತಂದ್ರೆ ಮಲ್ಟಿಪ್ಲೈ ಬೈ -1 ಡಿವೈಡ್ ಬೈ -1 ಮಾಡೋಣ ಅಂತ. ಮಲ್ಟಿಪ್ಲೈ ಬೈ -1 ಡಿವೈಡ್ ಬೈ -1 ಮಾಡಿದಾಗ ಮೈನಸ್ ಇಂಟು ಮೈನಸ್ ಏನಾಗ್ತದೆ ರೀ, ಪ್ಲಸ್ ಡಿವೈಡೆಡ್ ಬೈ ಟ್ಯಾನ್ ಪ್ಲಸ್ ಇದ್ದಿದ್ದು ಏನಾಗ್ತದ, ಮೈನಸ್ ಟ್ಯಾನ್ ಆಗ್ಬಿಡ್ತದ. ಆಮೇಲೆ ಸೆಕೆಂಡ್ ಮೈನಸ್ ಇದ್ದು ಏನಾಗ್ತದ, ಪ್ಲಸ್ ಸೆಕೆಂಡ್ ಆಗ್ಬಿಡ್ತದ. ಅರ್ಥ ಆಯ್ತಾ? ಓಕೆ, ಏನು ಬಂತ ಆನ್ಸರ್ ಹಂಗಿದ್ರೆ ಸೆಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ದಿಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ಹೆನ್ಸ್ ಪ್ರೂವ್ಡ್. ಬರ್ಕೋ ಮೈ ಸಿಗ್ನೇಚರ್ ಕಲ್ಸಕತ್ತೀವಿ ನಾವು. ಈಗ ಅವ್ರಿಗೂ ಟ್ಯೂಷನ್ ತೊಗೊಂಡಿವಿ.